ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಈಗ ಕೇವಲ ಜಾಗತಿಕ ರಾಜಕೀಯದ ವಿಷಯವಾಗಿಯೇ ಉಳಿದಿಲ್ಲ. ಅದರ ಪರಿಣಾಮಗಳು ಸಿನಿಮಾ ಲೆಕ್ಕಕ್ಕೂ ತಟ್ಟಿವೆ ಎನ್ನುವುದು ಈಗ ಸ್ಪಷ್ಟವಾಗುತ್ತಿದೆ. ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ರಾಜಕೀಯ ಅಸ್ಥಿರತೆ, ಯುದ್ಧದ ಭೀತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅನಿಶ್ಚಿತತೆ ಇವೆಲ್ಲವೂ ಈಗ ದೊಡ್ಡ ದೊಡ್ಡ ಸಿನಿಮಾಗಳ ಬಿಡುಗಡೆ ವೇಳಾಪಟ್ಟಿಯನ್ನೇ ಗೊಂದಲಕ್ಕೆ ತಳ್ಳಿವೆ. ಇದೇ ಹಿನ್ನೆಲೆ ಮಾರ್ಚ್ 19ರಂದು ನಡೆಯಬೇಕಿದ್ದ ದೊಡ್ಡ ಬಾಕ್ಸ್ ಆಫೀಸ್ ಪೈಪೋಟಿ ಈಗ ಹಳಿತಪ್ಪಿದಂತೆ ಕಾಣುತ್ತಿದೆ. ಮೂಲತಃ ಮಾರ್ಚ್ 19ರಂದು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಭರ್ಜರಿ ಬಿಡುಗಡೆಯಾಗಬೇಕಿತ್ತು. ಆದರೆ ಚಿತ್ರತಂಡ ಹಠಾತ್ ನಿರ್ಧಾರ ತೆಗೆದುಕೊಂಡಿದ್ದು ಸಿನಿಮಾ ಬಿಡುಗಡೆಯನ್ನ ಜೂನ್ 4ಕ್ಕೆ ಮುಂದೂಡಿದೆ. ಈ ನಿರ್ಧಾರ ಚಿತ್ರರಂಗದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ವಿತರಕರು, ಥಿಯೇಟರ್ ಮಾಲೀಕರು, ಅಭಿಮಾನಿಗಳು ಎಲ್ಲರಿಗೂ ಇದು ದೊಡ್ಡ ಶಾಕ್ ಆಗಿದೆ ಎಂದು ಹೇಳಿದರೂ ತಪ್ಪಾಗಲಾರದು. ಯಾಕೆಂದ್ರೆ ಈಗಾಗಲೇ ಈ ಸಿನಿಮಾವನ್ನ ಸುತ್ತುವರಿದಂತೆ ದೊಡ್ಡ ಮಟ್ಟದ ನಿರೀಕ್ಷೆ ನಿರ್ಮಾಣವಾಗಿತ್ತು. ಟಾಕ್ಸಿಕ್ ಹಿಂದೆ ಸರಿದ ತಕ್ಷಣ ಎಲ್ಲರ ಗಮನ ಮತ್ತೊಂದು ದೊಡ್ಡ ಸಿನಿಮಾದತ್ತ ತಿರುಗಿತು. ಅದು ರಣವೀರ್ ಸಿಂಗ್ ನಟನೆಯ ದುರಂಧರ್ 2. ಟಾಕ್ಸಿಕ್ ಹಿಂದಕ್ಕೆ ಹೋಗಿದ್ದರಿಂದ ದುರಂಧರ್ 2ಗೆ ಈಗ ಸೋಲೋ ರಿಲೀಸ್ ಸಿಗಲಿದೆ. ಭರ್ಜರಿ ಓಪನಿಂಗ್ ಕೂಡ ಖಚಿತ ಎಂದು ಹಲವರು ಅಂದಾಜಿಸಿದ್ದರು. ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ ಈ ಚಿತ್ರಕ್ಕೂ ಸಂಕಷ್ಟ ಎದುರಾಗಿರುವ ಲಕ್ಷಣಗಳು ಕಾಣಿಸುತ್ತಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ದೊಡ್ಡ ಗುಸುಗುಸು ಹರಿದಾಡ್ತಿದೆ. ಅದೇನೆಂದರೆ ದುರಂಧರ್ 2 ಸಿನಿಮಾವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಬಹುದು ಎನ್ನುವ ಮಾತು. ಸಿನಿಮಾ ಬಿಡುಗಡೆಯಾಗಬೇಕಾಗಿರುವ ದಿನಾಂಕಕ್ಕೆ ಇನ್ನೇನು 2 ವಾರಗಳಷ್ಟೇ ಬಾಕಿ ಇದ್ದರೂ ಚಿತ್ರತಂಡದಿಂದ ಯಾವುದೇ ಸ್ಪಷ್ಟ ಮಾಹಿತಿ ಹೊರಬಂದಿಲ್ಲ. ಈ ಮೌನವೇ ಈಗ ಅಭಿಮಾನಿಗಳಲ್ಲಿ ಅನುಮಾನ ಹುಟ್ಟಿಸಿದೆ. ಸಾಮಾನ್ಯವಾಗಿ ದೊಡ್ಡ ಬಜೆಟ್ ಸಿನಿಮಾಗಳು ಬಿಡುಗಡೆಯಾಗುವ ಮುನ್ನ ಭರ್ಜರಿ ಪ್ರಚಾರ ನಡೆಸುವುದು ರೂಢಿ. ಟ್ರೇಲರ್, ಟೀಸರ್, ಹಾಡುಗಳು, ಸಂದರ್ಶನಗಳು ಎಲ್ಲವೂ ಸುದ್ದಿ ಮಾಡುತ್ತವೆ. ಆದರೆ ದುರಂಧರ್ 2 ತಂಡದಿಂದ ಇಂತಹ ಯಾವುದೇ ದೊಡ್ಡ ಅಪ್ಡೇಟ್ ಹೊರಬಂದಿಲ್ಲ. ವರದಿಗಳ ಪ್ರಕಾರ ಮಾರ್ಚ್ 3ರಂದು ಟ್ರೇಲರ್ ಬಿಡುಗಡೆಯಾಗಬೇಕಿತ್ತು. ಆದರೆ ಆ ದಿನಾಂಕ ಮುಗಿದರೂ ಟ್ರೇಲರ್ ಬಗ್ಗೆ ಸುಳಿವೇ ಇಲ್ಲ. ನಿರ್ಮಾಪಕರು ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಸಿನಿಮಾ ಬಿಡುಗಡೆಯಾಗಬೇಕಿರುವ ದಿನಾಂಕ ಹತ್ತಿರವಾಗುತ್ತಿರುವಾಗ ಇಂತಹ ಮೌನ ಚಿತ್ರದ ವ್ಯಾಪಾರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸಿನಿ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ. ಒಂದು ವೇಳೆ ಸಿನಿಮಾ ನಿಜವಾಗಿಯೂ ಮಾರ್ಚ್ 19ಕ್ಕೆ ಬರಬೇಕೆಂದಿದ್ದರೆ ಈಗಾಗಲೇ ಟ್ರೇಲರ್ ಬಿಡುಗಡೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಇಲ್ಲದಿದ್ದರೆ ಪ್ರಚಾರಕ್ಕೆ ಸಮಯವೇ ಸಿಗುವುದಿಲ್ಲ. ಇನ್ನೊಂದು ಪ್ರಮುಖ ಅಂಶವೂ ಇದೆ. ದುರಂಧರ್ ಚಿತ್ರದ ಮೊದಲ ಭಾಗವು ಪಾಕಿಸ್ತಾನ್ ವಿರೋಧಿ ಕಥಾವಸ್ತುವನ್ನ ಹೊಂದಿತ್ತು ಎನ್ನಲಾಗುತ್ತದೆ. ಇದೇ ಕಾರಣಕ್ಕೆ ಕೆಲವು ಗಲ್ಫ್ ರಾಷ್ಟ್ರಗಳಲ್ಲಿ ಆ ಸಿನಿಮಾವನ್ನ ನಿಷೇಧಿಸಲಾಗಿತ್ತು ಎಂಬ ವರದಿಗಳು ಕೂಡ ಇದ್ದವು. ಇದೀಗ ಎರಡನೇ ಭಾಗಕ್ಕೂ ಅದೇ ಪರಿಸ್ಥಿತಿ ಎದುರಾಗುವ ಭೀತಿ ಇದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗಿದ್ರೆ ನಿರ್ಮಾಪಕರಿಗೆ ದೊಡ್ಡ ನಷ್ಟವಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇಂದಿನ ಕಾಲದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ವಿದೇಶಿ ಮಾರುಕಟ್ಟೆ ಬಹಳ ಮುಖ್ಯವಾಗಿದೆ. ಆ ಭಾಗದಿಂದ ಬರುವ ಕಲೆಕ್ಷನ್ ಒಟ್ಟು ವ್ಯಾಪಾರದಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಅದಕ್ಕಾಗಿಯೇ ನಿರ್ಮಾಪಕರು ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನೊಂದೆಡೆ ದೊಡ್ಡ ಸಿನಿಮಾಗಳು ಹಿಂದೆ ಸರಿಯುತ್ತಿದ್ದರೆ ಪ್ರಾದೇಶಿಕ ಸಿನಿಮಾಗಳು ಈ ಅವಕಾಶಗಳನ್ನ ಬಳಸಿಕೊಳ್ಳಲು ಮುಂದಾಗಿವೆ. ಉದಾಹರಣೆಗೆ ಪವನ್ ಕಲ್ಯಾಣ್ ನಟನೆಯ ಉಸ್ತಾದ್ ಭಗತ್ ಸಿಂಗ್ ಮಾರ್ಚ್ 19ರಂದು ಬಿಡುಗಡೆಯಾಗಲು ಸಜ್ಜಾಗಿದೆ. ಒಂದು ವೇಳೆ ದುರಂಧರ್ 2 ಕೂಡ ಮುಂದೂಡಲ್ಪಟ್ಟರೆ ದಕ್ಷಿಣ ಭಾರತದ ಸಿನಿಮಾಗಳಿಗೆ ಭಾರೀ ಅವಕಾಶ ಸಿಗಲಿದೆ. ದೊಡ್ಡ ಸ್ಪರ್ಧೆ ಇಲ್ಲದ ಕಾರಣ ಸೋಲೋ ರಿಲೀಸ್ ಸಿಗುತ್ತದೆ. ಇದರಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಚಿತ್ರರಂಗದವರು ಹೇಳುತ್ತಿದ್ದಾರೆ. ಇನ್ನೊಂದು ಕುತೂಹಲಕಾರಿ ವಿಚಾರವೂ ಇಲ್ಲಿದೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ಮುಂದೂಡಲಾಗಿದೆ ಎಂದು ಚಿತ್ರತಂಡ ಅಧಿಕೃತವಾಗಿ ಹೇಳಿಕೊಂಡಿದೆ. ಆದರೆ ಒಂದು ವೇಳೆ ದುರಂಧರ್ 2 ಕೂಡ ತನ್ನ ನಿಗದಿತ ದಿನಾಂಕಕ್ಕೆ ಬಿಡುಗಡೆಯಾಗದೆ ಮುಂದಕ್ಕೆ ಹೋಗಿ ಮತ್ತೆ ಟಾಕ್ಸಿಕ್ ಬಿಡುಗಡೆಯ ದಿನಾಂಕದ ಮುಂದೆ ಅಥವಾ ಹಿಂದೆ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಸಂಪೂರ್ಣವಾಗಿ ತಳ್ಳಿಹಾಕಲು ಆಗುವುದಿಲ್ಲ. ಹೀಗಾದರೆ ಮತ್ತೆ ಈ ಎರಡು ಸಿನಿಮಾಗಳ ನಡುವೆ ದೊಡ್ಡ ಪೈಪೋಟಿ ಸೃಷ್ಟಿಯಾಗಬಹುದು. ಅಂದರೆ ಈಗ ತಪ್ಪಿಸಿಕೊಂಡ ಫೈಟ್ ಮುಂದೆ ಮತ್ತೆ ನಡೆಯುವ ಸಾಧ್ಯತೆ ಇದೆ ಎಂದು ಸಿನಿ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ. ಮತ್ತೊಂದು ಪ್ರಮುಖ ವಿಷಯ ಏನೆಂದರೆ ಕೆಲವರು ಈಗಾಗಲೇ ಟಾಕ್ಸಿಕ್ ಸಿನಿಮಾ ದುರಂಧರ್ 2ಗೆ ಹೆದರಿಕೊಂಡು ತನ್ನ ಬಿಡುಗಡೆ ದಿನಾಂಕವನ್ನ ಮುಂದಕ್ಕೆ ಹಾಕಿಕೊಂಡಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಒಂದು ವೇಳೆ ದುರಂಧರ್ 2 ಕೂಡ ತನ್ನ ಬಿಡುಗಡೆ ದಿನಾಂಕವನ್ನ ಮುಂದೂಡಿದರೆ ಆ ಮಾತುಗಳು ಸಂಪೂರ್ಣ ಸುಳ್ಳು ಎಂದು ಸಾಬೀತಾಗುತ್ತದೆ.
ಯಾಕೆಂದ್ರೆ ಈಗ ಎರಡೂ ಸಿನಿಮಾಗಳಿಗೂ ಒಂದೇ ಪರಿಸ್ಥಿತಿಯ ಪರಿಣಾಮವಾಗಿ ಬಿಡುಗಡೆ ದಿನಾಂಕ ಬದಲಿಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗುತ್ತದೆ. ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿ ನೋಡಿದರೆ ಸಿನಿಮಾ ಮಂದಿರಗಳ ಮಾಲೀಕರು, ವಿತರಕರು, ಅಭಿಮಾನಿಗಳು ಎಲ್ಲರೂ ಗೊಂದಲದಲ್ಲಿದ್ದಾರೆ. ದುರಂಧರ್ 2 ಸಿನಿಮಾ ನಿಗದಿತ ದಿನಾಂಕಕ್ಕೆ ಬಿಡುಗಡೆಯಾಗುತ್ತೋ ಇಲ್ಲವೋ, ಮುಂದೂಡಲ್ಪಡುತ್ತಾ ಎನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇಂದು ಅಥವಾ ನಾಳೆ ಚಿತ್ರತಂಡದಿಂದ ಅಧಿಕೃತ ಘೋಷಣೆ ಹೊರಬೀಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆ ಘೋಷಣೆ ಬಂದ ನಂತರವೇ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾ ಯಾವ ದಿನ ಬಿಡುಗಡೆಯಾಗಲಿದೆ ಎಂಬುದು ಸ್ಪಷ್ಟವಾಗಲಿದೆ. ಈಗಿನ ಮಟ್ಟಿಗೆ ಎಲ್ಲರ ಕಣ್ಣು ಒಂದೇ ಕಡೆ ಇದೆ. ದುರಂಧರ್ 2 ಅಖಾಡಕ್ಕೆ ಇಳಿಯುತ್ತದಾ ಅಥವಾ ಹಿಂದೆ ಸರಿಯುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.